ನಿನ್ನನ್ನು ಕೊಂದ ಆ ರಾಕ್ಷಸನ್ನ ನಾನು ನನ್ನ ಕೈಯಾರೆ ಕೊಲ್ತೀನಿ. ನನ್ನನ್ನು ದಾಟಿ ನಿನ್ನನ್ನು ಯಾರು ಕರ್ಕೊಂಡು ಹೋಗ್ತಾರೆ ಅಂತ ನಾನು ನೋಡ್ತೀನಿ. ಅಂಡ್ ತಂದೆಯವರು ಮಾಡಿರುವಂತಹ ಪಾತ್ರಗಳಲ್ಲಿ ನಿಮಗೆ ಬಹಳ ಫೇವ್ರೇಟ್ ಅಥವಾ ನಾನು ಈ ತರದ ಒಂದು ಪಾತ್ರ ಮಾಡಬೇಕು ಅಂತ ಹೇಳಿ ಅನ್ಸಿರುವಂತದ್ದು ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ರೆ ಯಾವುದು? ನನ್ನ ಫೇವ್ರೇಟ್ ಪಾತ್ರ ಬಾಳ ನೌಕೆ ಅಂತ ಅವ್ರದ್ದೊಂದು ಸಿನಿಮಾ. ಅದರಲ್ಲಿ ಒಂದು ಡಾಕ್ಟರ್ ಅಂದ್ರೆ ಬಡ ಡಾಕ್ಟರ್, ನೀತಿ ನಿಯತ್ತು ಅಂದ್ರೆ ಫೇಕ್ ಸರ್ಟಿಫಿಕೇಟ್ಗಳಿಗೆ ಸೈನ್ ಹಾಕದೇ ಇರುವ ಒಂದು ಅದೇ ಎಥಿಕ್ಸ್ ಇರುವ ಒಂದು ಡಾಕ್ಟರ್ ಕ್ಯಾರೆಕ್ಟರ್. ಅವ್ರಿಗೆ ಅಷ್ಟೇ ಆಪೋಸಿಟ್ ಆಗಿರೋ ಇಬ್ರು ಮಕ್ಕಳು. ಅದು ಯಾವ ಹಂತಕ್ಕೆ ಹೋಗ್ಬಿಡ್ತಾರೆ ಅಂದ್ರೆ ಆ ಮಕ್ಕಳು ಕಡೆಗೆ ಅದೇ ತಂದೆ ಆ ಇಬ್ರು ಮಕ್ಕಳನ್ನು ಸಾಯಿಸ್ಬಿಟ್ಟು ರೋಡಲ್ಲಿ ಎಳ್ಕೊಂಡು ಹೋಗ್ತಾರೆ. ಸೊ ಆ ತಂದೆಯ ಪಾತ್ರ ಮಾಡಿರೋದು ಅದ್ರ ಎಸ್ಪೆಷಲಿ ಲಾಸ್ಟ್ ಅಲ್ಲಿ ಅವ್ರ ಸ್ವಂತ ಇಬ್ರು ಮಕ್ಕಳನ್ನ ಕೊಲೆ ಮಾಡಿ ಎಳ್ಕೊಂಡು ಹೋಗುವ ಒಂದು ದೃಶ್ಯ ಇದೆ. ಅದರಲ್ಲೇ ಅವರ ಅಭಿನಯ ಎಕ್ಸ್ಟ್ರಾರ್ಡಿನರಿ. ದಟ್ ಈಸ್ ಮೈ ಫೇವ್ರೇಟ್. ಅಂಡ್ ಅವ್ರು ಮಾಡಿರೋ ಪಾತ್ರಗಳನ್ನ ನಾನು ಮಾಡಬೇಕು ಅಂತ ಆಸೆ ಪಡೋದು ಅಂದ್ರೆ ಸುಮಾರಿದಾವೆ. ಕವಿರತ್ನ ಕಾಳಿದಾಸ ಅಲ್ಲಿ ಭೋಜರಾಜ ಆಗಿರ್ಬೋದು, ಶಬರಿಮಲೈ ಸ್ವಾಮಿ ಅಯ್ಯಪ್ಪ ಅಲ್ಲಿ ಪಂದಳ ಮಹಾರಾಜ ಆಗಿರ್ಬೋದು. ಅಂಡ್ ಅವರು ಮಾಡಿರೋ ಡ್ರಾಮಾಗಳು, ಸದಾರಾಮೆ ಅಂತ ಡ್ರಾಮಾ ಮಾಡ್ತಾ ಇರ್ತಾರೆ, ಇತ್ತೀಚೆಗೂ ಮಾಡಿದ್ರು. ಅಂಡ್ ಬೇಡರ ಕಣ್ಣಪ್ಪ ಮಾಡ್ತಾ ಇದ್ರು. ಅಂಡ್ ಅಡಿಗೆ ಭಟ್ಟ ಅಂತ ಒಂದು ನಾಟಕ ಮಾಡೋರು. ಸೊ ಅವ್ರು ಮಾಡಿರುವ ಎಲ್ಲಾ ನಾಟಕಗಳಲ್ಲೂ ಅವ್ರು ಮಾಡಿದಂಥ ಪಾತ್ರಗಳನ್ನ ಮಾಡಬೇಕು ಅಂತ ನನಗೆ ತುಂಬಾ ಆಸೆ ಇದೆ. ಓಕೆ, ತಂದೆ ಮಗನ ಸಂಬಂಧ ಅಂತ ಹೇಳಿದ ತಕ್ಷಣ ಕದಂಬ ಮೂವಿನಲ್ಲಿ ವಿಷ್ಣು ಸರ್ ಮತ್ತೆ ನೀವು ನೆನಪಾಗ್ತೀರಾ? ಅಂದ್ರೆ ಆ ಮೂವಿನಲ್ಲಿ ಮಗ ಹೇಗೆ ಕೆಟ್ಟವರಾಗಿ ವಿಲನಿಶ್ ಒಂದು ಕ್ಯಾರೆಕ್ಟರ್ನ, ವಿಲನಿಶ್ ಒಂದು ಶೇಡ್ನ ಹೇಗೆ ತಗೊಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಸೊ ಆ ಮೂವಿ ಇದೇನಾದ್ರು ಒಂದು ಸ್ವಲ್ಪ ರೆಫರೆನ್ಸ್ನ ತಗೊಂಡ್ರ ಸರ್ ನೀವು ಕ್ಯಾರೆಕ್ಟರ್ನ ಫೈನಲೈಸ್ ಮಾಡಬೇಕಾದ್ರೆ? ಹಂಗೇನಿಲ್ಲ, ನನ್ನ ಸಬ್ ಕಾನ್ಶಿಯಸ್ ಅಲ್ಲಿ ಅದೆಲ್ಲಾನು ಸ್ಟೋರ್ ಆಗಿರುತ್ತೆ ಅಷ್ಟೇನೆ. ಅಂದ್ರೆ ಆ ಜರ್ನಿನಲ್ಲಿ ಹೋದಾಗ ಇವು ಹೈಲೈಟ್ ಆಫ್ ಅವರ ಮೂವೀಸ್ಗಳು ಸಬ್ ಕಾನ್ಶಿಯಸ್ ಅಲ್ಲಿ ಇತ್ತು ಅನ್ಸುತ್ತೆ. ಅಂಡ್ ನಾನು ಬರೆಯುವಾಗ ಇವರೇ ಅಂತ ಅನ್ಕೊಂಡ್ ಬರ್ದಿದ್ದ ಪಾತ್ರ ಅಲ್ಲ ಅದು. ಅದು ಸತ್ಯ. ಅದು ನನಗೆ ಬರ್ದಾದ್ಮೇಲೆ ನನ್ನನ್ನ ಸೇಫ್ ಮಾಡುವ, ನನ್ನ ಗಾರ್ಡ್ ಮಾಡುವವರು ನನ್ನ ಜೊತೆ ಇರಬೇಕು ಅನ್ನೋ ಒಂದು ಆಸೆ ಇತ್ತು. ಹಾಗಾಗಿನೇ ನವೀನ್ ಸರ್ನ ಅಪ್ರೋಚ್ ಮಾಡಿದ್ದು. ಇವ್ರು ನನ್ನ ಜೊತೆ ಇದ್ರೆ ನನ್ಗೆ ಒಂದು ಬಲ ಬರುತ್ತೆ ಅಂತ. ಯಾಕಂದ್ರೆ ಈಸ್ ಅ ತುಂಬಾ ವೆಲ್ ವಿಷರ್, ನನ್ಗೆ ಫ್ರೆಂಡ್ ಅಂತೀನಿ, ಬ್ರದರ್ ಅಂತೀನಿ, ಎಲ್ಲಾನು ಅವರಲ್ಲಿ ಕಾಣ್ತಿರ್ತೀನಿ ನಾನು. ಅವ್ರು ನನ್ನ ಜೊತೆ ಇದ್ದಾಗ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಅವ್ರು ಒಪ್ಕೊಂಡ್ಮೇಲೆ ಅದಕ್ಕೆ ಇನ್ನೊಂದಷ್ಟು ನಾನು ಫ್ಲೇವರ್ಗಳನ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಿದ್ದದು. ಅವ್ರು ಒಪ್ಕೊಂಡಿದ್ದಕ್ಕಿಂತನೇ ಅದು ದೊಡ್ಡ ವಿಷಯ ಆಗಿದ್ದು ನನಗೆ. ಅಂದ್ರೆ ಹಿಂಗ್ ಅಪ್ರೋಚ್ ಮಾಡ್ತೀರಾ ನೀವು? ಒಬ್ಬ ಹೀರೋ ಸ್ಟಾರ್ ಅಂತ ಇದ್ದವ್ರನ್ನ ಹೋಗ್ಬಿಟ್ಟು ಒಂದು ನೆಗೆಟಿವ್ ಕ್ಯಾರೆಕ್ಟರ್ಗೆ ಅಂತ ಅಪ್ರೋಚ್ ಮಾಡುವಾಗ ಬರೀವಾಗ್ಲೇನೆ ನನ್ನ ಥಾಟ್ ಪ್ರೊಸೆಸ್ ಅಲ್ಲಿ ಬರಕ್ ಸಾಧ್ಯನೇ ಇಲ್ಲ. ಅದು ಹೌದು. ನಾನು ಈ ತರದೊಂದು ಸಿನಿಮಾ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಅವ್ರಿಗೆ ಖುಷಿ ಆಗುತ್ತೆ. ನನಗೆ ಸಪೋರ್ಟ್ ನಿಂತ್ಕೊಳ್ತೀನಿ ಅಂತ ಹೇಳೋದಕ್ಕೆ ನಾನು ಅವ್ರಿಗೇನೋ ಒಂದು ಕೊಡ್ಬೇಕು. ನಾನು ಅದು ಈ ಪಾತ್ರ ಅಂತ ಪಿಚ್ ಮಾಡ್ತೀನಿ, ಒಪ್ಕೊಂಡು ಬಂದ್ಬಿಟ್ರೆ ನಾನು ಹ್ಯಾಪಿ ಅಂತಾನೆ ಹೋಗಿದ್ದು. ಅವರು ನಾನು ಅನ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗೇನೆ ಅದಕ್ಕೆ ಸಪೋರ್ಟ್ ಮಾಡಿದ್ರು. ಈಗಲೂ ನೋಡಿ ಅಷ್ಟು ಬ್ಯುಸಿ ಮಧ್ಯೆ ಎಲ್ಲಾ ಇಂಟರ್ವ್ಯೂಗಳಿಗೂ ನನ್ನ ಜೊತೆ ಬಂದು ನಿಂತ್ಕೋತಿದ್ದಾರೆ. ಮೇ ಬಿ ಅದಕ್ಕೆ ಕಾರಣ ಹೇಳಿ ಸರ್, ಯಾಕೆ ಈ ಪಾತ್ರ ಒಪ್ಕೊಂಡ್ರಿ ಅದು ಹೇಳಾಯ್ತು. ಹೌದು ಅಷ್ಟೇ. ನಮ್ಮಿಬ್ಬರ ಸಂಬಂಧ ಸ್ಟಾರ್ಟ್ ಆಗಿದ್ದೆ ಇವ್ರ ರೈಟಿಂಗ್ ಇಂದ. ಸೊ ಇವ್ರ ಬರವಣಿಗೆ ಮೇಲೆ ತುಂಬಾ ನಂಬಿಕೆ. ಅಂಡ್ ಒಂದು ಆಸ್ ಅನ್ ಆಡಿಯನ್ಸ್ ನೋಡ್ಬೇಕು ಅಂದ್ರೆ ಫ್ಯಾನ್ ಕೂಡ. ಅಂಡ್ ಯಾವ ಮಟ್ಟದ ಫ್ಯಾನು ಅಂದ್ರೆ ನನ್ಗೆ ಕೆಲವೊಂದು ಹಾಡುಗಳು ಕೇಳಿದಾಗ ಇನ್ನೂ ಅದೇ ಉಪಮೇಯಗಳು, ಇನ್ನೂ ಅದೇ ಇದಾರಲ್ಲ ಯಾಕೆ ಅಂತ ಒಂದು ಕೊರಗಿರುತ್ತೆ. ಆದ್ರೆ ಇವ್ರು ಬಳಸುವ ಒಂದಷ್ಟು ಉಪಮೇಯಗಳಿರ್ಬಹುದು, ಒಂದಷ್ಟು ಚೇಷ್ಟೆಗಳಿರ್ಬಹುದು ಸಾಹಿತ್ಯದಲ್ಲಿ. ನಾನು ಹೇಳೋದು ಈಗ ನಾಗೇಂದ್ರ ಪ್ರಸಾದ್ ಅವರು ಅಂತ ಹೆಸರು ಹೇಳಿದ್ರಲ್ಲ, ನನಗೆ ಈಸ್ ಮೈ ಫೇವರೆಟ್ ರೈಟರ್. ಆನ್ ಪಾರ್ ವಿತ್ ಹಿಮ್ ನೋಡ್ತೀನಿ ನಾನು. ಓಕೆನಾ? ಅಂಡ್ ಹಂಗಿಂದ ಶುರುವಾಗಿದ್ದು. ಸೊ ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಹೇಗೆ ಇಷ್ಟೊಳ್ಳೆ ಪೊಸಿಷನ್ ಬಿಟ್ಬಿಟ್ಟು ಏನ್ ಗುರು ನೀನು ಒಳ್ಳೆ ಹೊಸ ಯುವಕನ್ ತರ ನಾನು ಡೈರೆಕ್ಷನ್ ಮಾಡ್ತೀನಿ, ಕ್ಲಾಪ್ ಬೋರ್ಡ್ ಹಿಡಿತೀನಿ, ಈ ತರ ಎಲ್ಲ ಅನ್ಕೊಂಡ್ ಬಂದ್ಬಿಟ್ಟಿದ್ನಲ್ಲ. ಯಾಕಂದ್ರೆ ಆ ರೇಂಜ್ ಅದೆಲ್ಲದನ್ನ ಐ ಮೀನ್ ಡೈರೆಕ್ಟರ್ಸ್ ನ ಮ್ಯಾನೇಜ್ ಮಾಡ್ತಾ ಇದ್ದಂತ ಗುರು ನೀನ್ ಹಿಂಗ್ ಮಾಡಮ್ಮ ಅಂತ ಹೇಳ್ತಾ ಇದ್ದಂತ ಪೊಸಿಷನ್ ಅದು. ಈಗ ತಾನೇ ಡೈರೆಕ್ಟ್ ಆಗಿ ಬರ್ತಾನೆ ಅಂದ್ರೆ ಪಾಪ ಅದ್ರಲ್ಲಿ ಏನೋ ಒಂದು 100% ಒಂದು ಶ್ರಮ ಇದೆ. ಅಂಡ್ ಆ ಕಥೆ ಮೇಲೆ ಆತನಿಗೆ ನಂಬಿಕೆ ಇದೆ ಅನ್ನೋದು ಗೊತ್ತೇ ಇದೆ. ಅಂಡ್ ನನ್ಗೆ ನಿಮ್ಮನ್ನ ಈ ತರ ಬೇರೆ ತರ ತೋರಿಸ್ಬೇಕು ಅಂತ ಅನ್ಕೊಂಡಿದ್ವಿ ಅಂತ ತಕ್ಷಣ ಐ ಓಪನ್ಲಿ ಅಗ್ರೀಡ್. ಓಕೆ. ಅಂಡ್ ನೀವು ಕದಂಬದಲ್ಲಿ ಮಾಡಿದ್ದಾದ್ಮೇಲೆ ಲೈಕ್ ಒನ್ ಪಾಯಿಂಟ್ ಆಫ್ ಟೈಮ್ ನಲ್ಲಿ ಮೂವಿ ಎಷ್ಟು ಇನ್ಫ್ಲುಯೆನ್ಸ್ ಮಾಡ್ತಾ ಇತ್ತು ಜನಗಳಿಗೆ ಅಂತ ಹೇಳಿದ್ರೆ, ಇವಾಗ ಒಂದು ಮೂವಿನಲ್ಲಿ ಅವ್ರು ವಿಲನ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಹೊರಗಡೆನೂ ಅವ್ರು ವಿಲನ್ನೇ.
ಸೊ ಹೊರಗಡೆ ಫ್ಯಾನ್ಸ್ ಜೊತೆಗೆ ನೀವು ಸಿಕ್ಕಾಕೊಂಡ್ರೆ ಏಯ್ ನೀವು ಆ ಕ್ಯಾರೆಕ್ಟರ್ ಮಾಡಿದ್ರೆ ನನ್ಗೆ ಇಷ್ಟ ಆಗಿಲ್ಲ ಅನ್ನತ್ರ. ಸೊ ಈ ತರ ಫ್ಯಾನ್ ಎನ್ಕೌಂಟರ್ ಏನಾದ್ರು ಆಗಿದೆಯಾ ನಿಮಗೆ ಆ ಮೂವಿ ಆದ್ಮೇಲೆ? ಪರ್ಟಿಕ್ಯುಲರ್ ಆಗಿ ವಿಷ್ಣು ಸರ್ ಬೈಯೋದು, ಅವ್ರ ಆಪೋಸಿಟ್ ಕ್ಯಾರೆಕ್ಟರ್ ಮಾಡೋದು, ಅವ್ರ ಜೊತೆ ಆಕ್ಟ್ ಮಾಡಿದ್ದು. ಸೊ ಅದು ಈ ಪಿಕ್ಚರ್ ಕದಂಬ ಪಿಕ್ಚರ್ ಫಸ್ಟ್ ಎಲ್ಲ ಫ್ಯಾನ್ಸ್ಗೆ ಶೋ ಹಾಕಿದ್ರು. ಓಕೆ. ಫ್ಯಾನ್ಸ್ ಶೋ ಹಾಕಿದಾಗ ಇಂಟ್ರೋಲ್ಗೆ ಸ್ವರೂಪ ಬಾಬು ಅವರು ಬಂದ್ಬಿಟ್ಟು ಇನ್ನೇನ್ ಕ್ಲೈಮ್ಯಾಕ್ಸ್ ಒಂದ್ 10 ನಿಮಿಷ ಇದೆ ಅನ್ನೋಂಗೆ ನೀನ್ ಓಡೋಗ್ಬಿಡು, ಹೇಳಕ್ಕಾಗಲ್ಲ ಏನಾಗುತ್ತೋ ಅಂತ ಹೇಳಿದ್ರು. ನಾನು ಯಾಕೆ ಇಲ್ಲ ನನ್ನ ಮಾತು ಕೇಳು ನೀನ್ ಹೋಗು ಅಂದ್ರು. ಸರಿ, ಬಟ್ ನನ್ಗೆ ಹೆಂಗೆ ಆಡಿಯನ್ಸ್ ರಿಯಾಕ್ಟ್ ಮಾಡ್ತಾರೆ ಅಂತ ಫಸ್ಟ್ ಟೈಮ್ ಕುತೂಹಲ ಇದ್ದೇ ಇರುತ್ತಲ್ಲ. ಸೊ ಅವ್ರು ಹೇಳ್ದಾಗ್ಲೇನೆ ಕ್ಲೈಮ್ಯಾಕ್ಸ್ಗೆ ಒಂದು 5 ನಿಮಿಷ ಮುಂಚೆ ಯಾಕೆ ಬೇಕು ರಿಸ್ಕು, ಅಷ್ಟು ಜನನು ಒಳಗಿಡ್ಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಆಚೆನೆ ಬಂದೆ, ನಿಂತಿದ್ದೆ. ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಜನ ಎಲ್ಲ ಹೊರಗಡೆ ಬಂದ್ರು, ಕೇಳಿಸ್ಕೊಂಡೆ. ಆ ಲಾಸ್ಟ್ ಅಲ್ಲಿ ಅವನೇನಾದ್ರೂ ಬದಲಾಗಿರ್ಲಿಲ್ಲ ಅಂದಿದ್ರೆ ಇರೋದು ಇವತ್ತು ಅಂತ ಮಾತಾಡ್ಕೊಂಡಿದ್ದನ್ನ ಕೇಳಿಸ್ಕೊಂಡೆ. ಕರೆಕ್ಟಾಗಿ ಹೇಳೋದಕ್ಕೆ ಕರೆಕ್ಟಾಗಿ ಜಡ್ಜ್ ಮಾಡಿದ್ರಲ್ಲ ಗುರು, ನಾನು ಸಿಗಾಕೊಂಡಿದ್ರೆ ಹೊಡೆದಾಕ್ಬಿಟ್ಟಿರೋರು ಅಂತ ಫೀಲ್ ಮಾಡಿದೆ. ಇದನ್ನ ವಿಷ್ಣು ಸರ್ ಮುಂಚೆನೆ ಗೇಜ್ ಮಾಡಿದ್ರು. ಆಕ್ಚುಲಿ ಸಿನಿಮಾ ಪ್ರಕಾರ ಇದು ಒರಿಜಿನಲ್ ಸಿನಿಮಾ ತಂಗ ಪದಕಂಬಲ್ ಏನಿದೆ, ಕ್ಲೈಮ್ಯಾಕ್ಸ್ ಅಲ್ಲಿ ಆ ಒಂದು ಕ್ಯಾರೆಕ್ಟರ್, ನನ್ನ ಕ್ಯಾರೆಕ್ಟರ್ ಏನಿದೆ, ಕೆಟ್ಟ ಮಗನಾಗಿ ಕೆಟ್ಟ ವ್ಯಕ್ತಿಯಾಗಿ ಸತ್ ಹೋಗುತ್ತೆ ಒರಿಜಿನಲ್ ಫಿಲಮ್ ಅಲ್ಲಿ. ಸೊ ಇದ್ರಲ್ಲಿ ಕ್ಲೈಮ್ಯಾಕ್ಸ್ ಹಾಗೆ ಇತ್ತು. ಹೈದರಾಬಾದ್ ಶೂಟಿಂಗ್ ನಡಿಬೇಕಾದ್ರೆ ನಾವೆಲ್ಲ ನನ್ನ ಶೂಟ್ ಮಾಡ್ತಾರೆ, ನಾನು ಸತ್ತೋಗ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಸೀನ್ ಪೇಪರ್ ಕೊಟ್ಟಿದ್ರು. ಅದ್ರದ್ದೇನೋ ಒಂದು ಸಣ್ಣ ಪುಟ್ಟ ಲಾಸ್ಟ್ ಅಲ್ಲಿ ಡೆತ್ ಬೆಡ್ ಅಲ್ಲಿ ಒಂದ್ 2-3 ಲೈನ್ ಇತ್ತು. ಆ ಲೈನ್ ಅನ್ನ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅದಾಗಿ ಒಂದು 2-3 ಅವರ್ಸ್ ನಮ್ಮನ್ನ ಕರೀಲಿಲ್ಲ. ಕ್ಲೈಮ್ಯಾಕ್ಸ್ ಅಂತ ಹೈದರಾಬಾದ್ ಕರೆಸ್ಬಿಟ್ಟು ಸುಮ್ಮನೆ ಕೂರ್ಸೋರಲ್ಲ ಗುರು, ಯಾಕಿರು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಒಂದು 2-3 ಅವರ್ಸ್ ಆದ್ಮೇಲೆ ವಿಷ್ಣು ಸರ್ ಕರಿತಾ ಇದಾರೆ ಅಂತ ಯಾರೋ ಬಂದು ಹೇಳಿದ್ರು. ಓದೆ, ಅವರೇ ಬರಿತಾ ಕೂತಿದ್ರು. ಕ್ಲೈಮ್ಯಾಕ್ಸ್ ಸ್ವಲ್ಪ ಚೇಂಜ್ ಮಾಡಿದೀನಿ, ಅವರೇ ಚೇಂಜ್ ಮಾಡಿದ್ರು. ಅಂದ್ರೆ ಅವ್ರ ಮನ್ಸಲ್ಲಿ ಏನಪ್ಪಾ ಅಂದ್ರೆ, ಒಂದು ಪಾತ್ರ ಇಡೀ ಸಿನಿಮಾ ಅವನ್ ಕೆಟ್ಟವನು ಅವನಿಗಾದ ಕೆಟ್ಟ ಅನುಭವಗಳಿಂದ ಆಗಿರೋ ಕೆಟ್ಟವನೇ ವಿನಃ ಅವನು ಬೈ ಬರ್ತ್ ಕೆಟ್ಟವನಲ್ಲ. ಸೊ ಕೆಟ್ಟವನಾಗಕ್ಕೆ ಅವ್ನ್ ಏನೇನೇ ಅನುಭವಗಳಾಯ್ತೋ, ಈ ಕ್ಲೈಮ್ಯಾಕ್ಸ್ ಅವನು ಒಳ್ಳೆಯವನಾಗಿ ಪರಿವರ್ತನೆ ಆಗೋದಕ್ಕೂ ಯಾಕೆ ಉಪಯೋಗಕ್ಕೆ ಬರಬಾರ್ದು ಅನ್ನೋದು ಅವ್ರ ತಾಟು. ಸೊ ಅವನ ತಾಯಿ ಸತ್ತಾಗ್ಲೂ ಒಂದು ಕಟ್ಟಿಗೆ ಕೊಡ್ತಾನೆ, ಅಪ್ಪನಿಗೂ ಸರಿಯಾಗಿ ಮರ್ಯಾದೆ ಕೊಡಲ್ಲ. ಯಾಕೆ ಇಷ್ಟೆಲ್ಲ ಮಾಡ್ತಾನೆ? ಬಿಕಾಸ್ ಚಿಕ್ಕ ವಯಸ್ಸಲ್ಲಿ ಕದಂಬನಿಂದ ಅವನು ತುಂಬಾ ತೊಂದರೆಗೆ ಒಳಗಾಗಿರ್ತಾನೆ ಅನ್ನೋ ಒಂದು ಫೀಲಿಂಗ್ ಅಲ್ಲಿ ಇರುತ್ತೆ. ಬಟ್ ಈ ಒಂದು ಮೂಮೆಂಟ್ ಅಲ್ಲಿ ತಂದೆ ಆಗಿ ಅವರು ಅಪ್ರೋಚ್ ಮಾಡ್ಕೊಳ್ಳುವಾಗ ಎಲ್ಲೋ ಒಂದ್ ಕಡೆ ಅವನ ಒಳಗಡೆ ಇರೋ ಒಳ್ಳೆತನ ಎಚ್ಚೆತ್ಕೊಳ್ಬಹುದು, ಅವನು ಒಳ್ಳೆಯವನಾಗಿ ಬದಲಾಗಬಹುದು ಅಂತ ಹೇಳ್ಬಿಟ್ಟು ಆ ಸೀನ್ ಟೋಟಲಿ ಸೀನ್ ಚೇಂಜ್ ಮಾಡಿ ನನ್ನನ್ನ ಒಳ್ಳೆಯವನಾಗಿ ಕ್ಲೈಮ್ಯಾಕ್ಸ್ ನ ಎಂಡ್ ಮಾಡ್ಬಿಟ್ರು. ಸೊ ಇಟ್ ಈಸ್ ಅಂದ್ರೆ ಅವ್ರಿಗೆ ಆಡಿಯನ್ಸ್ ಪಲ್ಸ್ ನಾನು ಹೇಳೋದು. ಕೆಟ್ಟವನಾಗೆ ನಾನು ಸತ್ತಿದ್ರೆ 100% ಹೊಡೆದಿದ್ರು ಅವರು. ಅಂದ್ರೆ ಆಗಿನ ಕಾಲದಲ್ಲಿ ವಜ್ರಮುನಿ ಅವ್ರಿಗೂ ಅದೇ ತರ ಟ್ರೀಟ್ ಮಾಡ್ತಾ ಇದ್ರು, ಅಣ್ಣವ್ರ ಆಪೋಸಿಟ್ ಆಕ್ಟ್ ಮಾಡಿದಾಗ. ಸೊ ಇವಾಗ ಇಲ್ಲ ಬಿಡಿ, ಅಂದ್ರೆ ಪೀಪಲ್ ಆರ್ ವೆರಿ ಮಚ್ ಸ್ಮಾರ್ಟ್ ಇವಾಗ. ಅಂದ್ರೆ ಎಲ್ಲರ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇರುತ್ತೆ, ನೋಡ್ತಾರೆ ಗೊತ್ತಾಗ್ಬಿಡುತ್ತೆ. ಅಂಡ್ ಆ ಮೂವಿನಲ್ಲಿ ಇನ್ನೊಂದು ಡೈಲಾಗುನು ಕೂಡ ಬಹಳ ಇವತ್ತಿಗೂ ಕೂಡ ಪ್ರತಿಯೊಬ್ಬರು ಡೈಲಾಗ್ ಹೇಳಿ ಅಂತ ಹೇಳಿದ್ರೆ, ಈ ಕೈ ಕರ್ನಾಟಕದ ಆಸ್ತಿ, 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ ಅಂತ ಬಹಳ ಫೇಮಸ್ ಆಗಿರುವಂತ ಒಂದು ಡೈಲಾಗ್ ಸರ್. ಅಂಡ್ ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿ ವಿಷ್ಣು ಸರ್ ಯೋಚನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಸ್ ಥಾಟ್ ವಾಸ್ ಸೊ ಸಮ್ವೇರ್ ಎಲ್ಸ್. ಆಕ್ಚುಲಿ ಖುಷಿ ಆಗುತ್ತೆ ಆಕ್ಚುಲಿ ಆ ಇನ್ಸಿಡೆಂಟ್ ನೆನೆಸ್ಕೊಂಡ್ರೆ. ವೆಲ್ ಸರ್, ಸೊ ಸಿನಿಮಾಸ್ಗೆ ಬರ್ತಾ ಇದ್ದೀರಾ. ಅಂಡ್ ಚಿತ್ರದಲ್ಲಿ ನಾವು ನೋಡ್ಬೇಕು ಅಂತ ಹೇಳಿದ್ರೆ ಇನ್ನೊಂದು ಸ್ಪೆಷಲ್ ಸಾಂಗ್ ಇದೆ. ಆಕ್ಚುಲಿ ಆಡಿಯನ್ಸಿಗೆ ಅದನ್ನು ಬಿಟ್ಕೊಡೋದಿಲ್ಲ. ಅದ್ಭುತವಾಗಿರುವಂಥ ಒಂದು ಸಾಂಗು ಶರಣ್ ಸರ್ ಅವರ ವಾಯ್ಸ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರೆ ನಮ್ಮ ಒಂದು ನಾಸ್ಟಾಲಜಿಕ್ ಮೆಮರಿ ಎಲ್ಲದನ್ನು ಕೂಡ ರೀಕಲೆಕ್ಟ್ ಮಾಡುತ್ತೆ ಅಂತ 100% ಗ್ಯಾರಂಟಿ ಇದೆ. ಟ್ರೈಲರ್ ನೋಡ್ತೀವಿ ಅಂತ ಹೇಳಿದ್ರೆ ಅದ್ಭುತವಾಗಿರುವಂಥ ಒಂದು ಟ್ರೈಲರು. ಅಂಡ್ ಒಳ್ಳೆ ಕಾನ್ಸೆಪ್ಟ್ ಇದೆ. ಮೇಯ್ನ್ ಆಗಿ ಹೇಳಬೇಕು ಅಂದ್ರೆ ಒಳ್ಳೆ ವಿಷನ್ ಇದೆ. ಅಂಡ್ ವಿಷನರಿ ಪ್ರೊಡ್ಯೂಸರ್ ಕೂಡ ನಿಮಗೆ ಸಿಕ್ಕಿದ್ದಾರೆ, ಅದ್ಭುತವಾಗಿರುವಂಥ ಕಲಾವಿದರಿದ್ದಾರೆ. ಸೊ ಇದೆಲ್ಲದನ್ನು ನೋಡ್ತೀವಿ ಅಂದ್ರೆ ಒಂದು ಸಿನಿಮಾ ಸಕ್ಸಸ್ಗೆ ಯಾವ ರೀತಿಯಾದಂಥ ಒಂದು ಮಂತ್ರ ಇರಬೇಕು ಅದೆಲ್ಲದನ್ನು ಕೂಡ ಒಂದು ಸಿನಿಮಾದಲ್ಲಿ ಇದೆ ಅಂತಾನೆ ಹೇಳ್ಬೋದು ಸರ್. ಅಂಡ್ ಇಂಡಸ್ಟ್ರಿನಲ್ಲಿ ಈ ರೀತಿಯಾದಂಥ ಒಂದು ಪ್ರಯತ್ನಗಳು ಬರಬೇಕು. ಇನ್ನೇನಿದ್ರು ನಮ್ಮ ಪ್ರೇಕ್ಷಕ ಮಹಾಪ್ರಭುದೇನೆ ಇರೋದು. ಸೊ ಏನಾದ್ರು ಹೇಳ್ತೀರಾ ಅಂತ ಹೇಳಿದ್ರೆ ಪ್ರೇಕ್ಷಕರಿಗೆ ಏನಂತ ಹೇಳ್ತೀರಾ ಸರ್? ಏನಿಲ್ಲ, ವಿಶೇಷವಾಗಿ ಅವ್ರನ್ನ ನಾವೇನು ಹೇಳಬೇಕಾಗಿಲ್ಲ, ಅವ್ರಿಗೆ ಗೊತ್ತಿದೆ, ಎಲ್ಲನೂ ಗೊತ್ತಿದೆ. ನಾವು ಅವರು
ನಿರಂತರವಾಗಿ ಪಾರ್ಟಿಸಿಪೇಟ್ ಮಾಡದೇ ಇದ್ರು ಮನೇಲಿ ಕೂತಿದ್ದಾಗಲೂ ಅವ್ರಿಗೆ ಗೊತ್ತಿದೆ ವಾತಾವರಣ ಏನಿದೆ, ಹೆಂಗೆ ನಡೀತಿದೆ ಅಂತ. ಒಳ್ಳೆ ಸಿನಿಮಾಗಳನ್ನು ಗೆಲ್ಸಿರೋ ಉದಾಹರಣೆಗಳು ತುಂಬ ಇದೆ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಒಂದು ತಪ್ಪಾಗಿದೆ ಅಥವಾ ನೆಗೆಟಿವ್ ಇದೆ, ನೋವಿದೆ ಅಂತಂದರೆ ತುಂಬ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ರೆ ಏನೂ ಪ್ರಯೋಜನ ಇಲ್ಲ. ಪಾಸಿಟಿವ್ ಆಗಿ ಮಾತಾಡೋಣ, ಎಲ್ಲವೂ ಚೆನ್ನಾಗಿದೆ. ಇಂಡಸ್ಟ್ರಿ ಸಿನಿಮಾ, ಕನ್ನಡ ಸಿನಿಮಾ ಹಿಂಗಾಗೋಯ್ತು, ಒಳ್ಳೆ ಸಿನಿಮಾಗಳು ಬರ್ತಿಲ್ಲ, ಸ್ಟಾರ್ಗಳನ್ನು ಬ್ಲೇಮ್ ಮಾಡ್ಕೊಂಡು ಕೂತ್ಕೊಳ್ಳೋದು, ಪ್ರೊಡ್ಯೂಸರ್ಸ್ನ ಇದು ಮಾಡೋದು ಅಲ್ಲ. ಇದೇ ಇಂಡಸ್ಟ್ರಿನೇ, ಇದೇ ಸ್ಟಾರ್ಗಳೇ, ಇದೇ ಜನಗಳೇ ತುಂಬ ಎತ್ತರಕ್ಕಿಟ್ಟು ಮೆರೆಸಿ ಮಾಡಿರೋದನ್ನ ನೋಡಿದೆ ಇತಿಹಾಸ. ಅದು ಒಂದು ಸಣ್ಣ ಸ್ಪಾರ್ಕ್ ಬೇಕು, ಒಂದು ಸಣ್ಣ ಇದು ಬೇಕಷ್ಟೇ. ಅಂದ ತಕ್ಷಣ ಎಲ್ಲರೂ ವಿಲನ್ ಮಾಡಿಬಿಡೋದು, ಸಿನಿಮಾ ನೋಡಕ್ಕೆ ಬರ್ತಿಲ್ಲ ಅಂತ ಪ್ರೇಕ್ಷಕರನ್ನ ವಿಲನ್ ಮಾಡಿಬಿಡೋದು, ಸ್ಟಾರ್ಗಳನ್ನ ವಿಲನ್ ಮಾಡೋದು ಬೇಡ ಅಂತ. ಅದಕ್ಕೊಂದು ಸಣ್ಣ ಸ್ಟಾರ್ಟ್ ಬೇಕಷ್ಟೇ. 2 ವರ್ಷ ಅಂತ ಕೋವಿಡ್ನ ಸರ್ವೈವ್ ಆಗಿ ಬಂದಂಥ ಇಂಡಸ್ಟ್ರಿ ಯಾವ ಪೀಕಿಗೆ ಹೋಗಿತ್ತು ಅಂತ ನೋಡಿದೀವಿ ನಾವು. ಈ ಕನ್ನಡ ಯಾವ ಇಂಡಸ್ಟ್ರಿಗೂ ಆಗದೆ ಇರುವಂಥ ಪೀಕ್ನ ನಾವು ನೋಡ್ಬಿಟ್ಟು ಬಂದ್ವಿ ಕೋವಿಡ್ ಆದಮೇಲೆ. ಸೊ ಅದೇನಿಲ್ಲ, ಸಣ್ಣದೊಂದು ಬೇಕಷ್ಟೇ, ಆಗುತ್ತೆ. ನಮ್ಮ ಸಿನಿಮಾದಿಂದ ಆಗ್ಬಿಡುತ್ತಾ? ಅಲ್ಲ, ಹಂಗೂ ಅಲ್ಲ. ಬರ್ತಾರೆ ಜನ, ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟನ್ನು ಯಾವತ್ತೂ ಕೈ ಹಿಡಿದಿದ್ದಾರೆ, ಈ ಸಿನಿಮಾಗೂ ಕೈ ಹಿಡಿತಾರೆ ಅನ್ನೋ ನಂಬಿಕೆ ಇದೆ. ದಯವಿಟ್ಟು ಬನ್ನಿ. ಇದು ಎಲ್ಲರೂ ಹೇಳಬೇಕಾಗಿಂತ ಇದು ಹೇಳದೇ ಇದ್ರೆ ತಪ್ಪಾಗುತ್ತೆ, ವಿನಂತಿ ಮಾಡ್ಕೊಳ್ತೀವಿ. ದಯವಿಟ್ಟು ಸಿನಿಮಾದಲ್ಲೇ ಥಿಯೇಟ್ರಲ್ಲೇ ಬಂದು ನೋಡಿ. ಯಾಕೆಂದರೆ ಇದು ಥಿಯೇಟ್ರಿಗೆ ಅಂತಲೇ ಮಾಡಿರೋ ಸಿನಿಮಾ. ಕೆಲವು ಟ್ರೈಲರು, ಟೀಸರ್ಗಳನ್ನ ನೋಡಿದ ತಕ್ಷಣ ನನ್ನನ್ನು ಸೇರಿ ಡಿಸೈಡ್ ಮಾಡಿಬಿಡ್ತೀವಿ, ಇದು OTTನಲ್ಲಿ ಬಂದಾಗ ನೋಡೋಣ ಅಂತ. ಹಂಗಾಗಬಾರ್ದು ಅನ್ನೋ ಕಾರಣಕ್ಕೇ ಟ್ರೈಲರ್ನ ನಾವು ಆ ಥರ ಕಟ್ ಮಾಡಿರೋದು. ಅದು ಬೇರೆ ಥರ ಇರುತ್ತೆ ಸಿನಿಮಾ ಅನ್ನೋದು ನಿಮ್ಗೆ ಟ್ರೈಲರಲ್ಲಿ ಗೊತ್ತಾಗಿರುತ್ತೆ. ದಯವಿಟ್ಟು ಥಿಯೇಟ್ರಲ್ಲೇ ಬಂದು ನೋಡಿ, ಆ್ಯಂಡ್ ಬೇಗ ಬಂದು ನೋಡಿ. ಎಸ್, ಸೊ ಆದಷ್ಟು ಫಸ್ಟ್ ವೀಕ್ನಲ್ಲೇ ನೀವು ಬಂದು ನೋಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ಇನ್ನೂ ಹೆಚ್ಚಿನ ಶೋಸ್ಗಳು ಬರುತ್ತೆ, ಆ್ಯಂಡ್ ಹೆಚ್ಚಿನ ಒಂದು ಭರವಸೆ ಬರುತ್ತೆ. ಆ್ಯಂಡ್ ನಮ್ಮ ಕನ್ನಡದವರು ನಮ್ಮ ನೆಲದ ಒಂದು ಕಥೆಗಳನ್ನು ಮತ್ತು ನಮಗೆ ರಿಲೇಟ್ ಆಗಿರುವಂಥ ಕಥೆಗಳನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೊಂದು ಭರವಸೆ ಮೂಡಬೇಕು ಅಂದರೆ ಪ್ರೇಕ್ಷಕರು ಬಂದು ಸಿನಿಮಾನ ಥಿಯೇಟರ್ಸಲ್ಲಿ ನೋಡಿದ್ರೇನೆ ಬರೋದು. ಆ್ಯಂಡ್ ಸರ್, ನೀವು ಪ್ರೇಕ್ಷಕರಿಗೆ ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ? ಎಸ್, ಇಲ್ಲ, ಗೊತ್ತಿರೋದೆ ಒಳ್ಳೆ ಸಿನಿಮಾ ಬಂದಾಗ ಜನ ಯಾವತ್ತೂ ಬೇಡ ಅಂತ ಹೇಳೇ ಇಲ್ಲ. ಸೊ ಆ ರೀತಿ ಇದು ನಮ್ಮದು ಒಂದು ಒಳ್ಳೆ ಸಿನಿಮಾ ಅಂತ ನಾವು ಹೇಳ್ತಾ ಇದ್ದೀವಿ. ನೋಡಿದ್ರೆ ನೀವು ಖಂಡಿತ ಹೇಳ್ತೀರಾ, ಆದರೆ ಆ ನೋಡೋ ಒಂದು ಪ್ರಯತ್ನ ನೀವು ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಯಾಕೆಂದರೆ ಎಲ್ಲರ ಪ್ರಾಮಾಣಿಕವಾಗಿ ಸಿನಿಮಾ ಮಾಡೋದು, ಯಾರು ಫ್ಲಾಪ್ ಸಿನಿಮಾ ಕೊಡಬೇಕು ಅಂತ ಯಾರು ಮಾಡಲ್ಲ. ಆದರೆ ಇಲ್ಲಿ ಆ ಪ್ರಾಮಾಣಿಕತೆಯ ಪರ್ಸೆಂಟೇಜ್ ಚೆನ್ನಾಗಿದೆ, ಜಾಸ್ತಿ ಇದೆ. ಅದು 100% ನಿಮಗೆ ಇಷ್ಟ ಆಗುತ್ತೆ. ಇದು ಮಾತ್ರ ಒಂದು ಪ್ರಾಮಿಸ್ ಥರ ನಿಮಗೆ ಮಾಡಬಹುದು. ಸೊ ನಮ್ಮ ಪ್ರಾಮಿಸಿಗೆ ಬೆಲೆ ಕೊಟ್ಟು ನೀವು ಬಂದು ನಮ್ಮ ಸಿನಿಮಾನ ನೋಡಿ ಗೆಲ್ಲಿಸ್ತೀರಿ ಅಂತ ನಾವು ನಂಬ್ಕೊಂಡಿದ್ದೀವಿ. ಓಕೆ ಸರ್, ಆ್ಯಂಡ್ ಕಡೆಯದಾಗಿ ಮಗನಿಗೆ ಡೈರೆಕ್ಷನ್ ಮಾಡ್ತೀರಾ ನೀವು? ನನ್ನ ಮಗನ್ಗ? ಓ ಇಲ್ಲ, ಗೊತ್ತಿಲ್ಲ ಇನ್ನು. ಬಿಕಾಸ್ ಆ ಒಂದು 3ನೇ ತಲೆಮಾರನ್ನು ಕೂಡ ಬರ್ತಾ ಇರೋದ್ರಿಂದ, ಅಂದರೆ ಅವನಿನ್ನು ಇವಾಗ 2nd PUC ಆಗಿದೆ, ಇಂಜಿನಿಯರಿಂಗು ಏನೋ ಮಾಡಬೇಕು ಅಂತ ಆ ಒಂದು ಇದಿಲ್ವಿ, ನೋಡಬೇಕು. ಅದು ಅಂದರೆ ನನಗೆ ನನ್ನ ಲೈಫಲ್ಲಿ ನಾನು ಮಾಡಿದ್ದು ತಪ್ಪೇನಪ್ಪ ಅಂತ ನಾನು ಹೇಳಿದ್ನಲ್ಲ, ನಮ್ಮ ಅಪ್ಪ ಆ್ಯಕ್ಟರ್ ತಾನೆ, ನಾನು ಆ್ಯಕ್ಟರ್ ಆಗ್ಬಿಡ್ತೀನಿ ಅನ್ನೋ ಒಂದು ಭ್ರಮೆ ಅಥವಾ ಅನ್ನೋ ಒಂದು ಇದರಲ್ಲಿತ್ತು. ಸೊ ಅಂದರೆ ಪ್ರಿಪೇರ್ ಆಗದೆ ಬರಲಿಲ್ಲ ಅಂತ ನಾನು ಹೇಳಲ್ಲ, ಪ್ರಿಪೇರ್ ಆಗಿದ್ದೆ, ಬಟ್ ಪರಿಪಕ್ವವಾಗಿ ಪ್ರಿಪೇರ್ ಆಗಿರಲಿಲ್ಲ. ಅಂದರೆ ಈಗ ಏನಂತಾರೆ, ವಾವ್ ಏನ್ ಡ್ಯಾನ್ಸರ್ ಗುರು ಇವನು ಬಿಟ್ರೆ ಇನ್ನೊಬ್ಬ ಡ್ಯಾನ್ಸರ್ ಇಲ್ಲ, ನಾನು ಡ್ಯಾನ್ಸ್ ಮಾಡ್ತೀನಿ, ಚೆನ್ನಾಗಿ ಮಾಡ್ತೀನಿ, ಬಟ್ ಆ ಥರದ್ದು ಝೋನ್ಗೆ ಹೋಗ್ಲಿಲ್ಲ. ಹಾಗೆ ಬಟ್ ಅದು ಆ ಥರದ್ದು ಪ್ರಿಪೇರ್ ಅಂದ್ರೆ ನನ್ನ ಮಗ ಏನಾದ್ರು ಬರ್ತಾನೆ, ಅವ್ನು ಆಕ್ಟ್ ಮಾಡ್ತಾನ, ಡೈರೆಕ್ಷನ್ ಮಾಡ್ತಾನ, ವಾಟ್ ಎವರ್, 100% ತಯಾರಾಗಿ, ಅಲ್ಲೂ ಎಜುಕೇಟ್ ಆಗಿ, ಅಲ್ಲೂ ಒಂದು ಡಿಗ್ರಿ ತಗೊಂಡು ಆಮೇಲೆ ನೀನ್ ಸಿನಿಮಾ ಬಾ ಅಂತ ನಾನು ಹೇಳಿದ್ದೀನಿ ನನ್ನ ಮಗನಿಗೆ. ಸೊ ಅವನಷ್ಟು ಪರಿಪಕ್ವವಾಗಿ ರೆಡಿ ಆದ್ರೆ ಖಂಡಿತವಾಗ್ಲು, ಅಂಡ್ ಆ ಥರ ರೆಡಿ ಆದಾಗ ನಾವು ಇನ್ನಷ್ಟು ಹೆಚ್ಚಿಗೆ ರೆಡಿ ಆಗ್ಬೇಕಾಗುತ್ತೆ ಒಂದು ಡೈರೆಕ್ಷನ್ ಮಾಡಬೇಕು ಅಂದ್ರೆ. ಸೊ ಅವ್ನು ಇಂಜಿನಿಯರಿಂಗ್ ಓದೋ ಗ್ಯಾಪ್ ಅಲ್ಲಿ ನಾನು ರೆಡಿ ಆಗ್ತೀನಿ ಅವನಿಗೆ ಸಿನಿಮಾ ಮಾಡಬೇಕು ಅಂದ್ರೆ. 4 years, ಸೊ ಆ 4 years ಪ್ರಿಪರೇಷನ್ ಆಗಿ ಅವ್ನು ನಿಜವಾಗ್ಲೂ ಬರಲೇಬೇಕು ಅಂತ ಅವನು ಅಷ್ಟೊತ್ತಿಗೆ ತಯಾರಿ ತಗೊಂಡಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ಅಂಡ್ ಮ್ಯಾಮ್ ಸಪೋರ್ಟ್ ಹೇಗಿರ್ಬೋದು ಸರ್? ಹಾಗಾದ್ರೆ ಸೂಪರ್ ಆಗಿದೆ ಸಪೋರ್ಟ್. ಅವ್ರ ಸಪೋರ್ಟ್ ಇಲ್ಲ ಅಂದ್ರೆ ನಾವು ಇಷ್ಟು ದಿವಸ ನಮ್ಮ ಬದುಕು ನೀಟಾಗಿ ಸಾಗ್ತಾ ಇರ್ಲಿಲ್ಲ. ಅವರು ಕೈ ಜೋಡಿಸಿರೋದಕ್ಕೆ, ಕೈ ಹಿಡಿದಿರೋದಕ್ಕೆ ನಮ್ಮ ವೈಫ್ ಆಗಲಿ, ನಮ್ಮ ಪೇರೆಂಟ್ಸ್ ಆಗಲಿ, ಆ್ಯಂಡ್ ನಮ್ಮ ಸ್ನೇಹಿತರುಗಳಾಗಲಿ, ಇವರೆಲ್ಲರೂ ನನ್ನ ಬೆನ್ನನ್ನ ಹಿಂಗೆ ಇಟ್ಕೊಂಡು ತರ್ತಾ ಇದ್ದಾರೆ ಅವತ್ತಿಂದ. ಹಂಗೆ ನೀಟಾಗಿ ಪುಷ್ ಆಗ್ತಾ ಇತ್ತು.
ಸರ್ ಎನಿವೇಸ್ ಆ ಒಂದು ಲೆಗಸಿ ಕ್ಯಾರಿ ಆಗಲಿ ಅನ್ನೋದೇ ನಮ್ಮ ಒಂದು ಆಶೆ. ಅಂಡ್ ಖಂಡಿತವಾಗ್ಲೂ ಕೂಡ ಇನ್ನೂ ಹಲವಾರು ಮೂವೀಸ್ಗಳಲ್ಲಿ ನಾವು ನಿಮ್ಮನ್ನ ನೋಡ್ಬೇಕು ಅಂತ ಆಸೆ ಪಡ್ತಾ ಇದೀವಿ. ಅಂಡ್ ಆದಷ್ಟು ಬೇಗ ಕಾಂಬಿನೇಷನ್ ಬರಲಿ ಸರ್, 3 ಜನ ಇರುವಂತ ಒಂದು ಕಾಂಬಿನೇಷನ್ ಬಂದ್ರು ಖುಷಿ ಆಗುತ್ತೆ. ವೆಲ್ ಸರ್, ಬಹಳ ಖುಷಿ ಆಯ್ತು. ಅಂಡ್ ಹೆಜ್ಜಾರು ಸಿನಿಮಾಸ್ಗೆ ಬರ್ತಾ ಇದೆ, ದಯವಿಟ್ಟು ಎಲ್ಲರೂ ಕೂಡ ಚಿತ್ರಮಂದಿರದಲ್ಲೇ ಬಂದು ಸಿನಿಮಾನ ನೋಡಿ ಹರಸಿ ಹಾರೈಸಿ. ಕನ್ನಡದ ಅಪ್ಪಟ ಪ್ರತಿಭೆಗಳು ಮಾಡಿರುವಂತ ಒಂದು ಒಳ್ಳೆ ಪ್ರಯತ್ನ ಇದು. ಸೊ ನೀವೇನಾದ್ರೂ ನಮ್ಮ KFI ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿರಿ. And thank you so much sir, all the very best ಸಿನಿಮಾಗೆ ಸಕ್ಸಸ್ ಮೀಟ್ ಅಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.